EMI ಬಂದಿದೆ, ಲೋನು. ಯಾರ ಹತ್ರ ಕೇಳೋದು, ಟೆನ್ಷನ್ ಆಗ್ತಾ ಉಂಟು ನನಗೆ. ಯಾರಿಲ್ಲ ಕೊಡೋದವರು. ಈಗ ರವಿಗೆ ಏನಾದರೆ ನಾನು ಫೋನ್ ಮಾಡಬೇಕಾಗ್ತದೆ. 5,000. ರವಿ ಎಲ್ಲಿದೆಯಪ್ಪ? ನನಗೆ ಒಂದು 5,000 ಲೋನ್ ಕಟ್ಟಲಿಕ್ಕೆ ಹಣ ಬೇಕಿತ್ತು, ಅರ್ಜೆಂಟ್. ನೋಡಿ ಒಂದು ಎಷ್ಟು ಮಾಡಿ, ಒಂದು 5,000. ನೆಕ್ಸ್ಟ್ ತಿಂಗಳು ನಾನು ಹಾಕ್ತೇನೆ. ಸರಿ ಸರಿ ಆಯ್ತು. ಹಲೋ, ನೀವು ಆವಾಗ ಹೇಳಿದಲ್ಲ ರವಿ, 5,000 ಅಡ್ಜಸ್ಟ್ ಮಾಡ್ತೀರಾ ಅಂತ. ಯಾಕೆ ಇಲ್ಲ? ನನಗೆ ಬೇಕಿತ್ತಲ್ಲ. ಹೌದಾ, ಸರಿ, ನಾನು ಮೋಹನಿಗೆ ಕಾಲ್ ಮಾಡ್ತೇನೆ. ನೀವು ಈ ಥರ ಮಾಡೋದು ತಪ್ಪು. ನೀವು ಹೇಳಿದೆ ಅಡ್ಜಸ್ಟ್ ಮಾಡ್ತೀರಾ ಅಂತ. ಸರಿ. ಹರೀಶ, ಮತ್ತೆ ಹೇಗಿದ್ದಿ? ನಾನು ಚೆನ್ನಾಗಿದ್ದೇನೆ. ಚಾ ಎಲ್ಲ ಆಯ್ತಾ? ಚಾ ಎಲ್ಲ ಆಯಿತು. ಏನು ಮತ್ತೆ ಕೂತ್ಕೊಂಡ್ರದ್ದು, ಕೆಲಸ ಇಲ್ಲವಾ? ಕೆಲಸ ಇಲ್ಲ, ಒಂದು EMI ಒಂದು ಕಟ್ಟಲಿಕ್ಕೆ ಇತ್ತು. ಹಂಗೆ 5,000 ನೀವು ಒಂದು ಎಂತಕ್ಕೆ ಸುಮ್ಮನೆ ಸಿಕ್ಕಿದ್ದಕ್ಕೆ ಒಳ್ಳೆ ಮಾಡುದು? ಆಯ್ತು. ನಾನೆಲ್ಲ ಯಾಕೆ ಮಾಡುದು ಸುಮ್ಮನೆ ಕಟ್ಲಿಕ್ಕೆ? ಇಲ್ಲಪ್ಪ, ಒಂದು ಈ ತಿಂಗಳಲ್ಲಿ ನನಗೆ ಭಾರಿ ಕಷ್ಟ ನಾನು ಆಯಿತು. ಸ್ವಲ್ಪ ಕಷ್ಟದಲ್ಲಿ ಇದ್ದೇನೆ. ಹಾಂ, ಮತ್ತೆ ಮತ್ತೆ ಹೇಳ್ಬೇಕು. ಸೌಖ್ಯ ಅಲ್ಲ? ಸೌಖ್ಯ. ಮತ್ತೆ ವಿಶೇಷ ನಿಮ್ಮದೆಲ್ಲ? ಹಾಂ, ನಾವು ಸೌಖ್ಯ. ನಾವು ಸಹ ಒಂದು ಅದುವೇ EMI ಕಟ್ಟಿ ಬಂದು ಹೌದಾ, ಒಂದು 5,000 ಇದ್ರೆ ನೋಡಿ ಟರ್ನ್ ಓವರ್ ಮಾಡಿ ನೋಡು. ಮತ್ತೆ ನಿನಗೆ ಬಿಡ್ಲಿಕ್ಕೆ ಆಗ್ತದಾ? ನನ್ನ ಅವನೇ ಅಲ್ಲ, ನೋಡು ಅಡ್ಜಸ್ಟ್ಮೆಂಟ್ ಮಾಡುವ. ನೋಡಿ, ನನಗೆ ಸತೀಶ್ ಅವ ಮಂಗ ಮಾಡಿದ 5,000 ಕೊಡ್ತೇನೆ ಅಂತ. ಸಂಜೆ ಕೊಟ್ಟರೆ ಆಗ್ತದಾ? ಅಲ್ಲ, ನನಗೆ ಈಗ 2 ಗಂಟೆ ಒಳಗೆ ಲೋನ್ ಹಾಕಿ ಆಗಬೇಕು ನಂದು EMI. ನೋಡು, ನಾನು ಸಹ ಅದು ನನಗೆ ಸಹ ನಿನ್ನೆ ಇದುವೆ ಕಟ್ಟಲಿಕ್ಕೆ ನಿಂತು. ಏನು ಮಾಡುದು, ನಿನಗೆ ಬಿಡ್ಲಿಕ್ಕೆ ಆಗ್ತಿಲ್ಲ. ನೀನು ನನ್ನ ತಮ್ಮ ಥರನೇ ಅಲ್ಲ. ನೋಡಿ, ಒಂದು 5,000 ನಾನು ನನಗೆ ಗುರುವಾರ ದಿವಸ ಕೊಡಬೇಕು ನನಗೆ. ಸರಿ, ನಾನು ಗುರುವಾರ ಇಲ್ಲದೆ ಮಂಗಳವಾರ ನಾನು ನಿಮಗೆ ಕೊಡ್ತೇನೆ. ಉಂಟು 7,000 5,000 ಉಂಟು ನಿಮಗೆ. ಆಯ್ತಾ, ತಗೊಂಡು ನನಗೆ ಗುರುವಾರ ದಿವಸ ಕೊಡು. ಆಯ್ತು, ಗುರುವಾರ ಇಲ್ಲದೆ ನಾನು ಮಂಗಳವಾರ ಕೊಡ್ತೇನೆ. ಆಯ್ತು, ನಾನು ಬರ್ತೇನೆ. ನನಗೆ ಸ್ವಲ್ಪ ಕೆಲಸ ಉಂಟು. ಆಯ್ತಾ, ನಾನು ಅಲ್ಲಿ ಪೇಟೆಯವರೆಗೆ ಬರ್ತೇನೆ. ಏನಂದ್ರೆ ನನಗೆ ಲೋನು 2 ಗಂಟೆವರೆಗೆ ಹಾಕ್ಲಿಕ್ಕೆ ಉಂಟು. ಅಲ್ಲಿವರೆಗೆ ಪೇಟೆಯವರೆಗೆ ಆಯ್ತು, ಬಿಡ್ತೇನೆ. ಆಯ್ತಾ, ನೀನೆಲ್ಲಿಗೆ ಹೊರಟಿದೆ ಈಗ? ನಾನು ಪೇಟೆಗೆ ಹೋಗಿ ಬರ್ತೇನೆ. ನನ್ನ ಮೊಬೈಲ್ಗೆ ರಿಚಾರ್ಜ್ ಇಲ್ಲ, ಖಾಲಿಯಾಗಿದೆ. ಹೌದಾ? ರಿಚಾರ್ಜ್ ಮಾಡಿಲ್ಲ, ಬರ್ತೇನೆ. ತರ್ಲಿಕ್ಕಿತ್ತ? ಏನು ಬೇಡಪ್ಪ, ನಂಗೆ ಬಚ್ಚಿರಿ ಒಂದು ಕಟ್ಟುತ್ತಾ. ಬಚ್ಚಿರಿ ಇಲ್ಲದೆ 2 ದಿನ ಆಯ್ತು. ಬಚ್ಚಿರಿ ಅಲ್ಲ? ಹೌದೌದು. ಹಾಲುಂಟಾ? ಹಾಲು ಉಂಟಲ್ಲ, ಫ್ರಿಜ್ಜಲ್ಲಿ ಉಂಟು. ಆಯ್ತು, ಬರ್ತೇನೆ. ಹರೀಶಾ, ಓ ಹರೀಶಾ, ಎಲ್ಲಿದೆಯಾ ಪುಟ್ಟ? ಏನಜ್ಜಿ, ಏನು ನೀನು ಒಂದು ವಾರದಿಂದ ಕೆಲಸಕ್ಕೆ ಹೋಗದ ಮನೇಲಿ ನಿಂತಿದೆ? ಆ ಕಡೆ ಫ್ರೆಂಡ್ಸ್ನವರು ಕರೆದ್ರೆ ನಂಗೆ ಮಂಡೆ ಕಿರಿಕಿರಿ ಆಗ್ತದೆ. ಹೌದಾ? ಹೌದು. ನನಗೇನು ಒಳ್ಳೇದು ಕಾಣಿಸುದಿಲ್ಲ. ಡೈಲಿ ಮನೇಲಿ ಕೂತ್ಕೊಳ್ತಿ, ಕೆಲಸಕ್ಕೆ ಹೋಗದೆ. ಏನಾದ್ರೂ ಕದ್ದು ಮುಚ್ಚಿ ಏನಾದ್ರೂ ವಹಿವಾಟು ನಡೆಸ್ತಾ ಇದ್ದೀವಿ ಹೇಗೆ? ಇಲ್ಲಪ್ಪ. ಹೌದಾ? ಹಾಗೆ ಅಮ್ಮನ ಹತ್ರ ಮಾಡಿದ್ರೆ ಮುಂಚೆನೆ ನಂಗೆ ಮಾಡ್ಬೋದಿತ್ತು, ಆ ತರ ಮಾಡಿದ್ರೆ. ಹೌದಾ? ಹೌದು. ನೀನು ಅದಕ್ಕೆ ಇನ್ನು 1 ವಾರ ಮನೆಯಲ್ಲೇ ಕೂತ್ಕೊಳ್ಳೋದು? 1 ವಾರ ರಜೆ ನಿಂಗೆ? ನಾನು ಹೌದು 1 ವಾರ ರಜೆ ಮಾಡಿದ್ದೇನೆ. ದುಡಿಯುವ ಪ್ರಾಯದಲ್ಲಿ ಹೋಗಿ ದುಡಿಬೇಕಲ್ಲ ಪುಟ್ಟ. 1 ವಾರ ಕೆಲಸ ಮಾಡದೆ ಮನೇಲಿ ಕೂತ್ರೆ ನಿನ್ನ ಖರ್ಚಿಗೆ ಮಾಡಿದ್ರೆ ನಾನು ಇದೇ ಆಗ್ತೇನೆ, ಸಾಲದಲ್ಲಿಯೇ ಹೋಗುದು. ಹೌದಾ? ಒಳ್ಳೆ ಹುಡುಗ ಆಗ್ಲಿಕ್ಕೆ ಪ್ಲಾನ್ ಮಾಡಿದ್ದೆ ಹೇಗೆ? ಹೌದು, ಇನ್ನು ಸ್ವಲ್ಪ ಒಳ್ಳೆ ಆಗ್ಬೇಕಂತ ಇದ್ದೇನೆ. ಯಾವ್ದು ಸಾಹಸ ಬೇಡ, ಫ್ರೆಂಡ್ ಅವರದೆಲ್ಲ. ಅಲ್ಲ? ಹೌದು. ಆಯ್ತು, ಹೋಗು. ನಮಸ್ಕಾರ ಅಕ್ಕ. ಹರೀಶ ಇದ್ದಾನೆ ಒಳಗೆ? ಹರೀಶನಾ? ಹೌದು. ನೀನ್ ಎಲ್ಲಿಂದ ಬರುದು ಊಟ? ನಾವು ಮಂಗಳೂರಿಂದ ಬರುದು. ಹೌದಾ? ಹಾಗೆ ಸ್ವಲ್ಪ ಮಾತಾಡ್ಲಿಕ್ಕಿತ್ತು, ಹಾಗೆ ಬಂದೆ. ಹೌದಾ? ಏನು ವಿಷಯ? ಅಂತ ಪರ್ಸನಲ್ ಅವನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಹೌದೌದು, ನಾನು ನೋಡ್ತೇನೆ. ಅವನು ಇದ್ದಾನ ಗೊತ್ತಿಲ್ಲ ನಂಗೆ. ನಾನು ನೋಡಿ ಬರ್ತೇನೆ ಅವನು ಎಲ್ಲಿ ಹೋಗಿದ್ದಾನಂತ. ಆಯ್ತಾ? ಆಯ್ತು.
ಮೋಹನ್ ಅಂತ ಒಬ್ಬ ಹುಡುಗ ಬಂದಿದ್ದಾನೆ. ನಾನು ಇದ್ದೇನಂತ ಹೇಳಿ ಹೇಳ್ಬೇಡಿ. ವಿಷಯ ಯಾಕೆಂದ್ರೆ ಮೋಹನ್ ಬಂದ್ರೆ ನಂಗೆ ಆಗುದಿಲ್ಲ. ಹೌದಾ? ಹೌದು. ಏನಾಗಿದೆ? ಸ್ವಲ್ಪ ಹಣದ್ದು ಸ್ವಲ್ಪ ನಾನು ಅವನಿಗೆ ಕೊಡ್ಲಿಕ್ಕಿದೆ. ಈಗ ಏನಂತ ಹೇಳ್ಬೇಕು ಅವನಲ್ಲಿ? ನಾನು ಇಲ್ಲ ಅಂತ ಹೇಳಿ. ಸರಿ. ಅಲ್ಲ ಅಜ್ಜಿ ಹರೀಶ ಎಲ್ಲಿ ಹೋಗಿದ್ದಾನೆ? ಅವನಿಲ್ಲ ಪುಟ್ಟ, ಅವನು ಹೊರಗಡೆ ಹೋಗಿದ್ದಾನೆ. ಅಲ್ಲ ನಾನು ಬೆಳಿಗ್ಗೆ ಫೋನ್ ಮಾಡುವಾಗ ಮನೆಯಲ್ಲಿ ಇದ್ದಾನೆ ಅಂತ ಹೇಳ್ತೇನೆ. ನಾನು ಅದಕ್ಕೆ ಬಂದಿದ್ದೆ, ಮಂಗಳೂರಿನಿಂದ ಬಂದೆ. ಹೌದಾ? ಅವನು ಹೇಳಿದಕ್ಕೆ ಬಂದೆ, ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು. ಮಂಗಳೂರಲ್ಲಿ ಕೆಲಸ ಮಾಡುದು ನೀವು? ಹೌದು ಹೌದು ಹೌದು, ನನ್ನ ಫ್ರೆಂಡ್ ಅವನು. ಹಾಗೆ ನಾನು ಫೋನ್ ಮಾಡಿ, ಬೆಳಿಗ್ಗೆ ಫೋನ್ ಮಾಡಿ ಇವತ್ತು ಬಂದೆ ಈಚೆ. ಅವನು ನೀವು ಬೆಳಿಗ್ಗೆ ಬೇಗ ಬಂದ್ರೆ ಅವನು ಇರ್ತಿದ್ದ. ಅವನೊಂದು ಯಾಕೆ ಹೋಗಿದಾನ? ಅವನು ಹೇಳಿ ಈ ತರ ಮಾಡುತ್ತಾನ. ನನಗೆ ಅಲ್ಲ, ಅಲ್ಲಿಂದ ಬರ್ಬೇಕು, ಪುನಃ ಅಲ್ಲಿಂದ ಹೋಗ್ಬೇಕು. ನೀನೊಂದು ಕೆಲಸ ಮಾಡು, ನೀನು ಸಂಜೆ ಬಾ. ನಾನು ನೀವು ಬಂದರೆ ಹೇಳಿ ಆಯ್ತಾ, ಅವನ ಹತ್ರ ಹೇಳಿ. ಹರೀಶ ಇನ್ನು 1 ವಾರ ಸಿಗುದಿಲ್ಲ ನಿಂಗೆ. ನನ್ನ ಇದು ಅಣ್ಣನ ಮನೆಗೆ ಹೋಗ್ತಾನೆ ಅವನು. ಅವನೊಂದು ಎಂತ ಮಾಡಿ ನನಗೆ ಹೇಳಿದ ಇವತ್ತು ಬರ್ಲಿಕ್ಕೆ ಹೇಳಿದ. ನಾನು ಮೊನ್ನೆ ಹೇಳಿದೆ 1 ವಾರ ನಂತರ ಬಾ ನೀನು, ಆಯ್ತಾ? 1 ವಾರ ನಂತರ, ಸೋಮವಾರ ದಿವಸ 1 ವಾರವರೆಗೆ ಹರೀಶ ಸಿಗುದು ಕಷ್ಟ. ನೀನು ಇವಾಗ ಹೋಗು, ಆಯ್ತಾ? ಆಯ್ತಾಯ್ತು, ಹೇಳಿ ಆಯ್ತಾ. ನಾನು ಬಂದದ್ದು ಹೇಳಿ, ಆಯ್ತಾಯ್ತು. ನಾನು ಫೋನ್ ಮಾಡ್ತೇನೆ. ಹರೀಶ ಮನೆಯಲ್ಲಿದ್ದಾನೆ. ಹೌದಾ? ನಾನು ಹೋಗಿ ಬಂದೆ, ಅಲ್ಲಿ ಅಜ್ಜಿ ಹತ್ರ ಕೇಳಿ ಬಂದೆ. ಇಲ್ಲ ಅಂತ ಇಲ್ಲ, ಮನೆಯಲ್ಲಿದ್ದ. ನಾನು ಮಂಗಳೂರಿಂದ ಬಂದೆ, ಅವನು ಫ್ರೆಂಡ್ ಬರ್ಲಿಕ್ಕೆ ಹೇಳಿದ್ದೆ, ಹಾಗೆ ಬಂದೆ. ಏನು ವಿಷಯ? ಅದು ನನ್ನದು ಪರ್ಸನಲ್ ವಿಷಯ ಇತ್ತು ಮಾತಾಡಿ. ಬೆಳಿಗ್ಗೆ ಫೋನ್ ಮಾಡಿ ಹೇಳಿದೆ, ಅವನಿಗೆ ಬಾ ಅಂತ ಹೇಳಿದೆ. ಈಗ ಅಲ್ಲಿ ಹೋಗುವಾಗ ಅಜ್ಜಿ ಹತ್ರ ಕೇಳುವಾಗ ಅವನು ಇಲ್ಲ, ಎಲ್ಲಿ ಮದುವೆಗೆ ಎಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾನೆ. ಮನೆ ಒಳಗೆ ಹೌದಾ? ಅಲ್ಲಿ ಬರ್ತೇನೆ. ಎಲ್ಲಿ ಕೆಲಸ ಮಾಡ? ನಾನು ಮಂಗಳೂರಿನಲ್ಲಿ ಕೆಲಸ ಮಾಡಿ. ಹಾಗೆಲ್ಲ ಹಾಂ, ಏನು ವಿಷಯ ಅದು? ಅದು ನಾನು ಅಯ್ಯೋ 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 ಅಯ್ಯೋ. ಎಂತ ಮಲಗಿದ್ದೀಯ? ಹೇಳಲಿ. ಏನಜ್ಜಿ? ಅವನು ಬಂದಿದ್ದಾನೆ, ಮೋಹನ್ ಬಂದಿದ್ದಾನೆ ವಾಪಸ್. ನಿನ್ನ ಅಮ್ಮನೊಟ್ಟಿಗೆ ಬಂದಿದ್ದಾನೆ. ನಾನು ಇಲ್ಲ ಅಂತ ಹೇಳಿದ್ದೀನಿ. ನಿನ್ನ ಅಮ್ಮ ಮನೇಲಿ ಇದ್ದಾರೆ ಅಂತ ಕರ್ಕೊಂಡು ಬರ್ತಾ ಇದ್ದಾನೆ. ನನಗೆ ಬಂದ ಅಮ್ಮ, ನಾನು ಬರುದಿಲ್ಲ. ಪುನಃ ಎಲ್ಲಿ ಕೊಡುದು? ಎಂತ ಸಾಲ ಮಾಡಿ ಇಟ್ಟಿದ್ದೇನೆ, ನಾನು ಬರಲ್ಲ ಅಜ್ಜಿ. ಇನ್ನು ನಿನಗೆ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ನಿನ್ನ ಅಮ್ಮನೇ ಹೇಳಿದ್ದಾರೆ ನೀವು ಇಲ್ಲಿದ್ದೀಯ ಅಂತ. ಪುನಃ ಬಂದಾನ? ನೀನು ಹೋಗಿ ಬೇಗ ಬಂದದ್ದ? ಹೌದು, ಬಂದೆ. ದಾರಿಯಲ್ಲಿ ಮೋಹನ ಸಿಕ್ಕಿದ ನನಗೆ. ಹರೀಶ ಎಲ್ಲಿದ್ದ ಅಂತ ಕೇಳಿದೆ. ಅದಕ್ಕೆ ಹೇಳಿದ, ನಾನು ಮನೆಯಲ್ಲಿದ್ದೇನೆ ಅಂತ ಹೇಳಿದೆ. ಬಾ ಬಾ ಬನ್ನಿ. ಹರೀಶ ಹತ್ರ ಮಾತಾಡೋದು. ಹೌದಾ? ಹೌದು. ನೀನು ಇಲ್ಲಿ ಕೂತ್ಕೋ, ನಾನು ಕರೀತಾನೆ. ಆಯ್ತಾಯ್ತು. ಹರೀಶ, ಓ ಹರೀಶ, ಅವನು ಇವಾಗ ಹೋಗುದಿಲ್ಲ ಅಂತ ವಾಪಸ್ ಬಂದ. ನೀನು ಹೋದ ತಕ್ಷಣ ಬಂದ ಅವನು. ಹೌದಾ? ಹೌದು. ಯಾಕೆ ಸರ್, ನಾನು ಪುನಃ ನಾನು 1 ವಾರ ಬಿಟ್ಟು ಬರ್ತಾನಂತ ಪುನಃ ನಾನು ಬರ್ಬೇಕಲ್ಲ, ಅದಕ್ಕೆ ಪುನಃ ಅವ್ರು ಹೇಳಿದರು, ಅಕ್ಕ ಹೇಳಿದರು ಇದ್ದಾರೆ ಅಂತ ಪುನಃ ಬಂದೆ ನಾನು ಹಿಂದೆ. ಅಲ್ಲ ಹರೀಶ, ನನ್ನ ಹಣ ಎಲ್ಲಿ ಉಂಟು? ಹಣ ಕೊಡ್ತೇನೆ. ಯಾವಾಗ? ಈಗ ಕೊಡ್ತೇನೆ. ಬೆಳಿಗ್ಗೆ ನಾನು ನೀನು ಕರೀತಿಯಲ್ಲ. ಯಾವಾಗ ಅವನ ಕೈಯಿಂದ ಹಣ ತಗೊಂಡು? ಮೊನ್ನೆ ಅಜ್ಜಿ 5,000 ಸಾಲ ತಕೊಂಡೆ. ಮತ್ತೆ ನೀನು ನನ್ನಲ್ಲಿ ಯಾಕೆ ಹೇಳಿಲ್ಲ? ಅದೇ ನಾನು ನಿಮ್ಮ ಹತ್ರ ಅದಕ್ಕೆ ಹೇಳಿಲ್ಲ. ನೀನು 1 ವಾರದಿಂದ ಮನೇಲಿ ಕೂತ್ಕೊಂಡಿದ್ದೆ, ಕೆಲಸಕ್ಕೆ ಹೋಗದೆ. ಕೊಡ್ಬೇಕಾ ಬೇಡ ಅವನ ಕೈಯಿಂದ ಸಾಲ ತಗೊಂಡ ಮೇಲೆ? ಮತ್ತೆ ನೀನು ಕಳ್ಳನಾಗೆ ಮಾಡಿ ಒಳಗೆ ಹೊರಗೆ ಹೋದ್ರೆ ಅಜ್ಜಿ ಹೇಳಿದರು ಇಲ್ಲ ಅಂತ. ಮತ್ತೆ ನಾನು ನೋಡುವಾಗ ಅವರು ನಿಮ್ಮ ಅಮ್ಮ ಹೇಳಿದ್ರು ಇದ್ದಾನಂತೆ. ನಾನು ಪುನಃ ಈಚೆ ಬಂದೆ. ನಾನು ಇಲ್ಲ ಅಂದೆ. ಕೊಡುವ. ನನಗೆ ಹಣದ ವಿಷಯ ಅಂತ ಗೊತ್ತಿಲ್ಲ. ಫ್ರೆಂಡ್ ಬರುವಾಗ ನಾನು ಇಲ್ಲ ಅಂತ ಹೇಳಿ ಕೇಳಿದಕ್ಕೆ ನಾನು ಹೇಳಿದೆ. ಹೌದು ಹೌದು, ನನಗೆ ಕರೆದಕ್ಕೆ ನಾನು ಬಂದದ್ದು. ಕೊಡು, ನಾನು ಇವತ್ತು ಬೇಕಾ ನಿಂಗೆ? ಇವತ್ತು ಹಣ 1 ವಾರ ಟೈಮ್ ಕೊಡುದಿಲ್ಲ? ಇಲ್ಲ ಇಲ್ಲ, ನನಗೆ ಅರ್ಜೆಂಟ್. ಕೊಡ್ಬೇಕೆ ಆಗ್ತದೆ 5,000 ರೂಪಾಯಿ. ಇಲ್ಲ ನಂಗೆ ಬಿಡುದಿಲ್ಲ. ಇನ್ನೆಂತ ಮಾಡುದು? ನನ್ನ ಒಂದು ಚೈನ್ ಉಂಟು, ಇದನ್ನು ಅಡವಿಟ್ಟಾದ್ರೆ ಅವನಿಗೊಂದು 5,000 ಕೊಡು. ಯಾಕೆ ಸುಮ್ಮನೆ ಬೇರೆಯವರದೆಲ್ಲ ಯಾಕೆ? ನೀನು ಸಾಲ ತಗೊಳ್ಳುವಾಗ ಸಂಜೆ ಬರ್ತೇನೆ, ಸಂಜೆ ಬರ್ತೇನೆ ಆಯ್ತಾ?